ಸಂಘದ ಸರ್ವ ಸದಸ್ಯರು ಹಾಗೂ ತಮ್ಮೆಲ್ಲರ ಬೆಂಬಲಾರ್ಥವಾಗಿ ಇಂದಿನ ದಿವಸ ನಮ್ಮ ಗುಳೇಗುಡ್ಡ ವಕೀಲರ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಮೊನ್ನೆ ತಾನೇ ನಡೆದಿರತಕ್ಕಂಥ ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕಿನ ವಕೀಲರ ಮೇಲೆ CPI ಸಾಹೇಬರೊಬ್ಬರು ಅನುಚಿತವಾಗಿ ವರ್ತನೆ ಮಾಡಿದ್ದು ಅಲ್ಲದೆ ಅವರ ಮೇಲೆ ಜಾತಿ ನಿಂದನ ಪ್ರಕರಣವನ್ನು ದಾಖಲಿಸಿರುವ ಕಾರಣದಿಂದ ವಕೀಲರ ಕಾಯ್ದೆ 2023ರ ಅನ್ವಯ ವಕೀಲರಿಗೆ ರಕ್ಷಣೆ ಕೊಡುವುದನ್ನು ಬಿಟ್ಟು ಅಮಾನವೀಯವಾಗಿ ವರ್ತನೆ ಮಾಡಿ ತಮ್ಮ ಅಧಿಕಾರ ದರ್ಪವನ್ನು ತೋರಿಸಿದ್ದರ ವಿರುದ್ಧ ನಾವೆಲ್ಲ ಸರ್ವ ಸದಸ್ಯರು ಕೂಡಿಕೊಂಡು ಇಂದಿನ ದಿವಸ ಇವತ್ತಿನ ಒಂದು ದಿವಸ ಕೋರ್ಟ್ ಕಲಾಪಗಳಿಂದ ದೂರುಳಿದು ಪ್ರತಿಭಟಿಸಿ ಆ ವಕೀಲರ ಸಂಘಕ್ಕೆ ಬೆಂಬಲವನ್ನು ಸೂಚಿಸಲು ನಿರ್ಣಯ ಕೈಗೊಳ್ಳಲಾಗಿದೆ. ಕಾರಣ ತಾವೆಲ್ಲ ಪಕ್ಷಗಾರರು ಸಮಯಕ್ಕೆ ಸರಿಯಾಗಿ ನ್ಯಾಯಾಲಯದಲ್ಲಿ ಹಾಜರಾಗಿದ್ದು ಸಾಹೇಬರು ಕೊಟ್ಟಿರ್ತಕ್ಕಂಥ ತಾರೀಖನ್ನು ತೆಗೆದುಕೊಂಡು ನಮ್ಮ ಜೊತೆಗೆ ಸಹಕಾರ ಮಾಡಬೇಕೆಂದು ತಮ್ಮಲ್ಲಿ ಸಂಘದ ಪರವಾಗಿ ಕಳಕಳಿಯ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲರೂ ಏನದ ಸಾಹೇಬರು ಕರೆದಾಗ ತಮ್ಮ ಮುದ್ದತ್ ಪ್ರಕಾರ ಕರೆದಿರ್ತಾರ ಆ ತಾರೀಕು ತಗೊಂಡು ಮುಂದಿನ ಮುದ್ದತಿಗೆ ಸರಿಯಾಗಿ ಸಮಯಕ್ಕೆ ಹಾಜರಾಗ ನಮ್ಮ ವಕೀಲರ ಸಂಘದವು ನಿರ್ಣಯ ಕೈಗೊಂಡ್ರಂತೆ ಇವತ್ತಿನ ದಿವಸ ಕೋರ್ಟ್ ಕಲಾಪಗಳಿಂದ ಹೊರಗುಳಿದು ಅಷ್ಟೇ ಅಲ್ಲದೆ ಪುರಸಭೆ ಮುಂಭಾಗದಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ತಹಶೀಲ್ದಾರ್ ಸಾಹೇಬ್ರವರಿಗೆ ಮನವಿ ಕೊಡುವವರೆಗೆ ನಾವು ಪ್ರತಿಭಟನಾ ನಿರತರಾಗಿರುತ್ತೇವೆ. ದಯವಿಟ್ಟು ತಾವೆಲ್ಲ ಪಕ್ಷಗಾರರು ನಮ್ಮ ಸಹಕಾರಿ ಸಂಘಕ್ಕೆ ಸಹಕಾರ ನೀಡಬೇಕೆಂದು ಕಳಕಳಿಯ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವಕೀಲರ ಸಂಘಕ್ಕೆ ನಿರಂತರ ಘಟನೆ ಕುರಿತು ನಾವು ಇವತ್ತೇನು ಬೈಕಾಟ್ ಮಾಡಿ ಮಾನ್ಯ ತಹಸೀಲ್ದಾರ್ ಮೂಲಕ ಒಂದು ಮನವಿ ಕೊಡಕತ್ತೀವಿ. ಇಂಥ ಘಟನೆಗಳು ನಮ್ಮ ರಾಜ್ಯದಲ್ಲಿ ಮೇಲಿಂದ ಮೇಲೆ ನಡೆಯಕತ್ತವು. ಈಗಾಗಲೇ ನಮ್ಮ ವಕೀಲರ ಹಿತರಕ್ಷಣೆ ಕಾಯ್ದೆ ಜಾರಿಗೆ ಬಂದರೂ ಕೂಡ ಎಲ್ಲಿ ಅದರ ಪರಿಣಾಮಕಾರಿಯಾದಂಥ ಕಾಯ್ದೆಗಳಾಗಲಿ ಅಥವಾ ಕಾನೂನುಗಳಾಗಲಿ ಯಾವ ಜನರಾಗಲಿ ಅಧಿಕಾರಿಗಳಾಗಲಿ ಪಾಲಿಸಕ್ಕೆ ತಯಾರಿಲ್ಲ. ನಾವು ಈ ಒಂದು ಸಂಘಟನೆ ಮೂಲಕ ಅಥವಾ ಈ ಒಂದು ನಮ್ಮದು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮನವಿ ಮಾಡೋದು ಏನಪ್ಪ ಅಂದ್ರೆ, ಕಾಯ್ದೆ ಜಾರಿಗೆ ತಂದದ್ದು ಮತ್ತು ನಿಯಮಗಳನ್ನು ಮಾಡೋದು ಸರ್ಕಾರನ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದು ಯಾವುದೇ ವ್ಯಕ್ತಿ ಇರಲಿ. ಇವತ್ತು ನಾವೀಗ ರಾಯಬಾಗ್ದಾಗ CPI ಮಾಡ್ಯಾನಂತೇನು ನಾವು ಸ್ಟ್ರೈಕ್ ಮಾಡಕತ್ತೀವಿ. ಮೊನ್ನೆ ಹೊಸೂರಾಗ ಒಂದು ಬೇರೆ ಪ್ರೈವೇಟ್ ವ್ಯಕ್ತಿ ಮಾಡ್ದ, ಇನ್ನೊಂದು ಕಡೆ ಪ್ರೈವೇಟ್ ಹಿಂಗದ ಯಾರೇ ವ್ಯಕ್ತಿ ಇರಲಿ, ಅವರು ನಮಗೆ ಅಧಿಕಾರಿಗಳಾಗಿರಲಿ ಅಥವಾ ಬೇರೆ ಯಾರಾಗಿರಲಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಇನ್ನೊಮ್ಮೆ ಈ ರೀತಿ ಘಟನೆಗಳಾಗದಂತೆ ವಕೀಲರ ಹಿತದೃಷ್ಟಿಯಿಂದಾಗಲಿ ವಕೀಲರ ಸಂಘಕ್ಕಾಗಲಿ ಯಾವುದೇ ರೀತಿ ನಾವು ಇವತ್ತು ವಕೀಲರ ಬೀದಿಗಿಳಿದು ಹೋರಾಟ ಮಾಡಿ ಮನವಿ ಕೊಟ್ಟು ಒಂದು ದಿವಸ ಕಾರ್ಯಕಲಾಪದಿಂದ ಹೊರಗುಳಿದೀವಿ ಅಂದ್ರೆ ಇವತ್ತೊಂದು ದಿವಸ ಸಾವಿರಾರು ಕೇಸ್ ಇರ್ತಾವೆ. ಇಡೀ ರಾಜ್ಯಾದ್ಯಂತ ನೋಡಿದ್ರೆ ಲಕ್ಷಾಂತರ ಕೇಸ್ ಇರ್ತಾವೆ. ಆ ಲಕ್ಷಾಂತರ ಕೇಸ್ನಾಗ ಅವ್ರ ಕ್ಲೈಂಟ್ಗಳ ಪರಿಸ್ಥಿತಿ ಏನು, ದೂರ್ಲಿದ್ದ ಬಂದಿರ್ತಾರೆ, ತಮ್ಮ ಕೆಲಸ ಕಾರ್ಯಗಳನ್ನು ರಜಾ ಹಾಕಿ ಬಂದಿರ್ತಾರೆ. ಅಂಥವ್ರಿಗೆಲ್ಲ ನಾವು ವಿಚಾರ ಮಾಡೋದ್ರಾಗ ಇದಕ್ಕೆ ಕೊನೆಗಾರ ಯಾರು? ಅವರೊಬ್ಬರು ಮಾಡೋದ್ರಿಂದ ಹಿಡಿದು ಇಡೀ ಸ್ಟೇಟ್ನಾಗ ಇದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಣಾಮ ಆಗುತ್ತೆ. ಅದಕ್ಕೆ ಇಂಥ ಘಟನೆಗಳು ಮೇಲಿಂದ ಮೇಲೆ ಮರುಕಳಿಸದಂತೆ ಸರ್ಕಾರದವರು ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಯಾವುದೇ ಅಧಿಕಾರಿ ಇರಲಿ ಯಾವುದೇ ಖಾಸಗಿ ವ್ಯಕ್ತಿ ಇರಲಿ ಅವ್ರನ್ನ ಇನ್ನೊಮ್ಮೆ ಇಂಥ ಘಟನೆ ಆಗಲಾರ್ದಂಗೆ ತಡಿಬೇಕಂತೇಳಿ ನಾವೇನಿಲ್ಲ ನಮ್ಮ ವಕೀಲ ಸಂಘದಿಂದ ಬಂದು ಮಾನ್ಯ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಕತ್ತೀವಿ. ಆ ಕಾರ್ಯಕ್ಕಾಗಿ ನಾವು ಹೇಳೋದೊಂದು ಇಷ್ಟೇ, ನಾವು ಸರ್ಕಾರಕ್ಕೆ ಮತ್ತು ಒತ್ತಾಯದಿಂದ ಮನವಿ ಮಾಡೋದು ಏನಂದ್ರೆ ಏನು ಕಾಯ್ದೆ ಐತಲ್ಲ ಅಚ್ಚುಕಟ್ಟಾಗಿ ಜಾರಿಗೆ ತಂದು ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕಂತೇಳಿ ನಮ್ಮದೊಂದು ಮನವಿ. ಈ ಕುರಿತು ಇದೀಗ ತಾನೇ ಹೇಳಿದಂತೆ ಕರ್ನಾಟಕ ಸರ್ಕಾರವು ಕರ್ನಾಟಕ ವಕೀಲರ ಹಿತರಕ್ಷಣಾ ಕಾಯ್ದೆ 2023 ಜಾರಿ ತಂದರೂ ಸಹಿತ ನಮ್ಮ ರಾಜ್ಯದಲ್ಲಿ ಮೇಲಿಂದ ಮೇಲೆ ವಕೀಲರ ಮೇಲೆ ಅಹಿತಕರ ಘಟನೆಗಳು ನಡೀತಾ ಇದ್ದಾವೆ. ಈ ಘಟನೆಯನ್ನು ಖಂಡಿಸಿ ಮೊನ್ನೆ ತಾನೇ ನಡೆದಿರತಕ್ಕಂಥ ರಾಯಬಾಗ್ ವಕೀಲರ ಸಂಘದ ಸದಸ್ಯರ ಮೇಲೆ ಒಬ್ಬ ಕರ್ತವ್ಯನಿಷ್ಠ ಅಧಿಕಾರಿ CPI ಅವರು ವಕೀಲರ ಮೇಲೆ ಸುಳ್ಳು ಜಾತಿ ನಿಂದನೆಯ ಪ್ರಕರಣ ದಾಖಲಿಸಿದ್ದು ಅಲ್ಲದೆ ನಮ್ಮ ವಕೀಲರ ಸಂಘದ ಸರ್ವ ಸದಸ್ಯರಿಗೂ ಸಹಿತ ಸುಮಾರು 3-4 ತಾಸು ಅವರ ಕಚೇರಿಯಲ್ಲಿ ಕುಂದಿರಿಸಿ ಅಮಾನವೀಯವಾಗಿ ನಡೆದುಕೊಂಡಿದ್ದರ ಪ್ರಯುಕ್ತ ಇವತ್ತು ನಾವು ವಕೀಲರ ಸಂಘದವರು ಒಂದು ದಿನದ ಕಲಾಪಗಳಿಂದ ದೂರುಳಿದು ಅವರ ಸಂಘಕ್ಕೆ ಬೆಂಬಲಾರ್ಥವಾಗಿ ನಾವು ಪ್ರತಿಭಟನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಸರ್ಕಾರಕ್ಕೆ ಕಳಕಳಿಯ ವಿನಂತಿ ಇಷ್ಟೇ, ವಕೀಲರ ಹಿತರಕ್ಷಣಾ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ಬದ್ಧವಾಗಿ ಯಾವುದೇ ವ್ಯಕ್ತಿ ಯಾವುದೇ ಅಧಿಕಾರಿಗಳಿರಲಿ ಮುಲಾಜಿಲ್ಲದೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಅದೇ ಥರ
ಅಹಿತಕರ ಗುಳೆಗೂಡದಲ್ಲಿ ಏನಾದರೂ ನಡೀತೆ ಕರೆ ಆತಪ್ಪ ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಅದಕ್ಕೆ ಪ್ರತಿಭಟನೆ ಮಾಡಲು ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ದಿವಸ ನಾವು ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಟ್ಟಿಸ್ತೀವಿ. ಈ 2023 ಏನು ಕಾಯ್ದೆ ಅದ ಅದರಲ್ಲಿ ಏನು ಅಧಿಕಾರಿಗಳಿಗೆ ನಿರ್ದೇಶನ ಅದ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೆ ತರಲಿಕ್ಕೆ ನಮ್ಮ ಪ್ರಯತ್ನ.